ಇದು ನಿಜಕ್ಕೂ ಅಂತಿಂತ ಸುದ್ದಿ ಅಲ್ವೇ ಅಲ್ಲ. ಐವಿಎಫ್ ಫಲ ಪಡೆಯೋ ಮಧ್ಯಮ ವರ್ಗಕ್ಕೆ ಗುಡ್ ನ್ಯೂಸ್. ಕಾಲ ಬದಲಾಗ್ತಾ ಇದೆ ಅಂತ ಮೂಗು ಮುರಿಯುತ್ತಿದ್ದವರೆಲ್ಲ ಈಗ ನಿಜಕ್ಕೂ ಶಾಕ್ ಆಗುವಂತ ಸುದ್ದಿ ಇದು. ಅಚ್ಚರಿಗಳನ್ನೇ ಬೆಚ್ಚಿ ಬೀಳಿಸುವಂತ ಬಿಗ್ ಸ್ಟೋರಿ ಇದು. ಹಿಂಗೂ ಆಗುತ್ತಾ ಅಂತ ಹುಬ್ಬೇರಿಸುವಂತ ಅಚ್ಚರಿ ಇದು. ಹೌದು, ಸಮಸ್ತ ಜಗತ್ತೇ ನಿಬ್ಬೆರಗಾಗುವಂತ ಕಾರ್ಯ ಸಾಧಿಸಿದೆ ವಿಜ್ಞಾನ. ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಆವಿಷ್ಕಾರದ ಬಳಿಕ ಮನುಷ್ಯನ ಕೆಲಸವನ್ನೆಲ್ಲ ಅವುಗಳೇ ಮಾಡ್ತಾ ಇವೆ. ಅದು ಎಷ್ಟರ ಮಟ್ಟಿಗೆ ನಿಜವಾಗಿದೆ ಎಂದ್ರೆ ಇಲ್ಲಿಯವರೆಗೆ ಅನುಭವಿ ವೈದ್ಯರು ಮತ್ತು ಪರಿಣಿತ ಕೈಗಳಿಂದ ಮಾತ್ರ ಮಾಡಲಾಗ್ತಾ ಇದ್ದ ಕೆಲಸವನ್ನ ಈಗ ಯಂತ್ರಗಳಿಂದಲೂ ಮಾಡಬಹುದಾಗಿದೆ. ಜಗತ್ತಲ್ಲೇ ಮೊಟ್ಟ ಮೊದಲ ಬಾರಿಗೆ ಐವಿಎಫ್ ಎಐ ಸಹಾಯದಿಂದ ಮಗು ಜನನ ಇತ್ತೀಚೆಗೆ ಅಂತಹ ಒಂದು ಐತಿಹಾಸಿಕ ಸಾಧನೆ ನಡೆದಿದೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಸಂಪೂರ್ಣ ಸ್ವಯಂಚಾಲಿತ ಐವಿಎಫ್ ವ್ಯವಸ್ಥೆ ಮತ್ತು ಕೃತಕ ಬುದ್ಧಿಮತ್ತೆ ಸಹಾಯದಿಂದ ಮಗು ಜನಿಸಿದೆ. ಇದನ್ನ ಕೇಳಿದ್ರೆ ನೀವು ನಂಬೋದು ಕಷ್ಟ ಆದರೂ ಕೂಡ ಈ ಸಾಧನೆ ಯಶಸ್ಸು ಕಂಡಿರುವುದು ನಿಜ. ಈ ವಿಶಿಷ್ಟ ಪ್ರಯೋಗವು ವೈದ್ಯಕೀಯ ವಿಜ್ಞಾನದಲ್ಲಿ ಹೊಸ ಭರವಸೆಯನ್ನ ಹುಟ್ಟುಹಾಕಿದ್ದು ಐವಿಎಫ್ ಪರ್ವ ಕಾಲಕ್ಕೂ ಮುನ್ನುಡಿ ಬರೆದಿದೆ. ಮೆಕ್ಸಿಕೋದಲ್ಲಿ ಇದೀಗ ಇಂಥ ದೊಡ್ಡದೊಂದು ಸಾಧನೆಯನ್ನ ಮಾಡಲಾಗಿದೆ. 40 ವರ್ಷದ ಮಹಿಳೆಯೊಬ್ಬರು ಕೃತಕ ಬುದ್ಧಿಮತ್ತೆ ನೆರವೇರಿದ ಐವಿಎಫ್ ವಿಧಾನದ ಮೂಲಕ ಆರೋಗ್ಯವಂತ ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ವಿಶೇಷ ಏನಂದ್ರೆ ಈ ಪ್ರಕ್ರಿಯೆಯಲ್ಲಿ ಮಾನವ ಕೈಗಳ ಬದಲಿಗೆ ಯಂತ್ರಗಳು ಐಸಿಎಸ್ಐನ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಿವೆ. ಐಸಿಎಸ್ಐ ತಂತ್ರದಲ್ಲಿ ಸಾಮಾನ್ಯವಾಗಿ ತಜ್ಞರು ಪ್ರತಿ ವೀರ್ಯವನ್ನ ಮೊಟ್ಟೆಯೊಳಗೆ ಚುಚ್ಚುತ್ತಾರೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಆಯಾಸ ಮತ್ತು ಮಾನವ ದೋಷದ ಸಾಧ್ಯತೆ ಇದೆ. ಈಗ ನ್ಯೂಯಾರ್ಕ್ ಮತ್ತು ಮೆಕ್ಸಿಕೋದ ವಿಜ್ಞಾನಿಗಳ ಸಹಾಯದಿಂದ ಒಂದು ತಂಡವು ಎಐ ಮತ್ತು ಡಿಜಿಟಲ್ ನಿಯಂತ್ರಣವನ್ನು ಬಳಸಿಕೊಂಡು ಈ ಪ್ರಕ್ರಿಯೆಯ ಎಲ್ಲ 23 ಹಂತಗಳನ್ನು ನಿರ್ವಹಿಸುವ ಸಂಪೂರ್ಣ ಸ್ವಯಂಚಾಲಿತ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ಈ ವ್ಯವಸ್ಥೆ ವೀರ್ಯವನ್ನ ಆಯ್ಕೆ ಮಾಡುವುದಲ್ಲದೆ ಲೇಸರ್ ಮೂಲಕ ಅದನ್ನ ನಿಷ್ಕ್ರಿಯಗೊಳಿಸಿ ಅಂಡಾಣುಗಳಿಗೆ ಚುಚ್ಚಿದೆ. ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲು ಪ್ರತಿ ಮೊಟ್ಟೆಗೆ ಸರಿಸುಮಾರು 9 ನಿಮಿಷ 56 ಸೆಕೆಂಡ್ಗಳು ಬೇಕಾಯಿತು. ಈ ತಂತ್ರಜ್ಞಾನದ ಹಿಂದಿನ ಪ್ರಮುಖ ಭ್ರೂಣಶಾಸ್ತ್ರಜ್ಞ ಡಾಕ್ಟರ್ ಜಾಕ್ವೆಸ್ ಕೋಹೆನ್ ಈ ವ್ಯವಸ್ಥೆಯು ಐವಿಎಫ್ ಜಗತ್ತಿನಲ್ಲಿ ಕ್ರಾಂತಿಯನ್ನುಂಟು ಮಾಡಬಹುದು ಎಂದು ಹೇಳುತ್ತಾರೆ. ಇದು ಸ್ಥಿರತೆಯನ್ನ ಹೆಚ್ಚಿಸುತ್ತದೆ, ಮಾನವ ದೋಷಗಳನ್ನ ಕಡಿಮೆ ಮಾಡುತ್ತದೆ ಮತ್ತು ಮೊಟ್ಟೆಗಳ ಗುಣಮಟ್ಟ ಉತ್ತಮವಾಗಿ ಉಳಿಯುತ್ತದೆ. ಈ ಪ್ರಕ್ರಿಯೆಯಲ್ಲಿ 5 ಅಂಡಾಣುಗಳಲ್ಲಿ 4 ಯಶಸ್ವಿಯಾಗಿ ಬಿತ್ತನೆಯಾಗಿತ್ತು. ಆರೋಗ್ಯಕರ ಭ್ರೂಣವು ರೂಪುಗೊಂಡ ನಂತರ ಅದನ್ನು ಹೆಪ್ಪುಗಟ್ಟಿಸಿ ವರ್ಗಾಯಿಸಲಾಯಿತು. ಇದರ ಪರಿಣಾಮವಾಗಿ ಆರೋಗ್ಯಕರ ಮಗುವಿನ ಜನನವಾಗಿದೆ. ಮುಂಬರುವ ದಿನಗಳಲ್ಲಿ ಈ ತಂತ್ರವು ವೇಗವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಐವಿಎಫ್ ಫಲ ಪಡೆಯುವ ಮಧ್ಯಮ ವರ್ಗದವರ ಪಾಲಿಗೂ ಅತ್ಯಂತ ಕೈಗೆಟುಕುವ ದರದಲ್ಲಿ ಲಭ್ಯವಾಗುವ ಭರವಸೆ ಮೂಡಿಸಿದೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.